ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಲಿದೆ. ಬುಡಾಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿತ್ತು, ಅದಾದ ನಂತರ ಈಗ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಲೋಕಾಯುಕ್ತ ಕಚೇರಿಯಲ್ಲಿ ಟೈಪ್ ಆಗ್ತಾ ಇದೆ ಎಫ್ಐಆರ್ ನ ಪ್ರತಿ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಪ್ರಕ್ರಿಯೆಗಳು ಏನೇನಾಗಬೇಕು ಅದೆಲ್ಲವೂ ಕೂಡ ಆಗ್ತದೆ. ಕೇಂದ್ರ ಲೋಕಾಯುಕ್ತ ಕಚೇರಿಯಿಂದ ಎಫ್ಐಆರ್ಗೆ ಸೂಚನೆ ನೀಡಲಾಗಿದೆ. ಎಸ್ಪಿ ಉದೇಶ್ ಈಗಾಗಲೇ ಸರ್ಟಿಫೈಡ್ ಕಾಪಿಯನ್ನ ಪಡೆದ ನಂತರ ಏನು ಕೋರ್ಟ್ನ ಆದೇಶ ಆಯಿತು, ಆ ಒಂದು ಕಾಪಿಯನ್ನು ಪಡೆದ ನಂತರ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬೀಕರ್ ಸೂಚನೆಯನ್ನು ಕೊಟ್ಟಿದ್ರು. ಇದೀಗ ಎಸ್ಪಿ ಉದೇಶ್ಗೆ ಎಡಿಜಿಪಿಯಿಂದ ಎಫ್ಐಆರ್ಗೆ ಸೂಚನೆ ಬಂದಿದೆ. ಮೇಲ್ ಬಂದ ಕೂಡಲೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದೆ. ಅದರ ಪ್ರತಿ ಏನ್ ರೆಡಿ ಮಾಡ್ತಿದ್ದಾರೆ ಆ ಒಂದು ಪ್ರೊಸೀಜರ್ ಈಗ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಲಿದೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ಪ್ರಕ್ರಿಯೆ ಆರಂಭ. ರಾಜ್ಯ ರಾಜಕೀಯದಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಇಲ್ಲ. ಲೋಕಾಯುಕ್ತ ಕಚೇರಿಯಲ್ಲಿ ಟೈಪ್ ಆಗ್ತಾ ಇದೆ ಎಫ್ಐಆರ್ ನ ಪ್ರತಿ. ಬುಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನು ಕೋರ್ಟ್ನಲ್ಲಿ ಹೋಗಿತ್ತು, ಕೋರ್ಟ್ನಲ್ಲಿ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸುದೀರ್ಘವಾದಂತಹ ವಾದ ಪ್ರತಿವಾದ ಆಯಿತು. ಅದಾದ ನಂತರ ಮಹತ್ವದ ಆದೇಶ ಹೈಕೋರ್ಟ್ ಕೊಟ್ಟಿದ್ದು, ಗವರ್ನರ್ ಕೊಟ್ಟಂತ ಆದೇಶ ಸರಿಯಾಗಿದೆ. ಅದರ ಬೆನ್ನಲ್ಲೇ ಆಗ್ತಿರುವಂತಹ ಬೆಳವಣಿಗೆ ಇದು. ಲೋಕಾಯುಕ್ತ ಕಚೇರಿಯಲ್ಲಿ ಈಗ ಎಫ್ಐಆರ್ ಟೈಪ್ ಆಗ್ತಿದೆ. ಕೇಂದ್ರ ಲೋಕಾಯುಕ್ತ ಕಚೇರಿಯಿಂದ ಎಫ್ಐಆರ್ಗೆ ಸೂಚನೆ ನೀಡಲಾಗಿದೆ. ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬೀಕರ್ ಸೂಚನೆಯನ್ನು ಕೊಟ್ಟರು. ಆ ಸೂಚನೆ ಮೇರೆಗೆ ಈಗ ಎಸ್ಪಿ ಉದೇಶ್ ಎಫ್ಐಆರ್ ನ ರೆಡಿ ಮಾಡ್ತಿದ್ದಾರೆ ಅವರ ತಂಡ. ಆ ಮೂಲಕ ಮೈಸೂರು ಲೋಕಾಯುಕ್ತ ಈಗ ಎಫ್ಐಆರ್ ಅನ್ನ ರೆಡಿ ಮಾಡ್ತಾ ಇದೆ. ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಮ್, ರಾಜ್ಯ ರಾಜಕೀಯದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸಂಚಲನ ಅಂತ ಹೇಳ್ಬೋದು, ಅಥವಾ ಒಂದು ಘಟನೆ ಅಂತ ಹೇಳ್ಬೋದು. ಇದು ಎಫ್ಐಆರ್ ವರ್ಗೂ ಹೋಗುತ್ತೆ ಈ ಕೇಸ್ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಆದ್ರೆ ಈಗ ಅಫಿಷಿಯಲಿ ಎಫ್ಐಆರ್ ರೆಡಿ ಆಗ್ತಾ ಇದೆ. ಸೊ ಏನೆಲ್ಲ ನಿರೀಕ್ಷೆ ಮಾಡಬಹುದು, ಯಾವ ರೀತಿ ಮೈಸೂರು ಲೋಕಾಯುಕ್ತ ಎಫ್ಐಆರ್ ಅನ್ನ ರೆಡಿ ಮಾಡ್ತಿದೆ ಈಗ ಅಂತ? ಖಂಡಿತವಾಗಿ ಅವಿನಾಶ್, ಸಾಕಷ್ಟು ಡ್ರಾಮಾಗಳ ನಂತರ ಇದೀಗ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಎಫ್ಐಆರ್ ದಾಖಲೆಯ ಪ್ರತಿ ಸಹ ಎಲ್ರಿಗೂ ಸಹ ಲಭ್ಯವಾಗ್ತದೆ. ಯಾಕಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿದ ನಂತರ ಸಾಕಷ್ಟು ಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು. ಲೋಕಾಯುಕ್ತ ಕಚೇರಿಯಲ್ಲಿ ನಿನ್ನೆ ದಿನ ಅಂದರೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಹ ಬಂದಿದ್ರು. ಅವರು ನ್ಯಾಯಾಲಯ ನೀಡಿದಂತಹ ಆನ್ಲೈನ್ನ ಆದೇಶದ ಪ್ರತಿಯನ್ನು ಹಿಡಿದುಕೊಂಡು ಬಂದಿದ್ರು. ಆದರೆ ಸರ್ಟಿಫೈಡ್ ಆದೇಶದ ಪ್ರತಿ ಸಿಗುವವರೆಗೂ ಸಹ ಎಫ್ಐಆರ್ ದಾಖಲಾಗೋದಿಲ್ಲ ಅಂತ ಹೇಳಿದ್ರು. ಹೀಗಾಗಿಯೇ ಮೈಸೂರು ಲೋಕಾಯುಕ್ತದ ಎಸ್ಪಿ ಉದೇಶ್ ಅವರು ನೇರವಾಗಿ ನಿನ್ನೆ ಬೆಂಗಳೂರಿಗೆ ತೆರಳಿದ್ರು. ಬೆಂಗಳೂರಿನಲ್ಲಿ ಸಂಜೆಯವರೆಗೂ ಸಹ ಕಾದು ಅವರು ಆ ಒಂದು ಆದೇಶದ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ನಿನ್ನೆ ರಾತ್ರಿಯೇ ವಾಪಸ್ಸು ಮೈಸೂರಿಗೆ ಬಂದಿದ್ರು. ಇದಾದ ನಂತರ ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಏನು ಎಸ್ಪಿ ಸುದೇಶ್ ಮೈಸೂರು ಲೋಕಾಯುಕ್ತ ಕಚೇರಿಗೆ ಬಂದರು. ಅದಾದ ನಂತರ ಏನು ಪ್ರತಿ ಅವರಿಗೆ ಲಭ್ಯವಾಗಿದೆ, ಎಫ್ಐಆರ್ ದಾಖಲಾಗ್ತದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಎಸ್ಪಿ ಏನು ಉದೇಶ್ ಅವರಿಗೆ ಸಾಕಷ್ಟು ಒಂದು ಸಂದೇಹಗಳು ಮತ್ತು ಅನುಮಾನಗಳು ಆ ಒಂದು ಪ್ರಕರಣದ ಬಗ್ಗೆ ಇತ್ತು. ಹೀಗಾಗಿಯೇ ಕೇಂದ್ರ ಲೋಕಾಯುಕ್ತ ಕಚೇರಿಗೆ ಒಂದು ಪತ್ರವನ್ನು ಸಹ ಬರೆದಿದ್ರು. ಅಂದರೆ ಯಾವ ಇದರಲ್ಲಿ ಏನು ಸಂದೇಹಗಳಿವೆ ಅವೆಲ್ಲವನ್ನು ಪರಿಹರಿಸಿ ಕೊಡಿ, ತದನಂತರ ಎಫ್ಐಆರ್ ಮಾಡ್ತೀನಿ ಅಂತೇಳಿ. ಇದೀಗ ಏನು ಕೇಂದ್ರ ಲೋಕಾಯುಕ್ತ ಕಚೇರಿಯಿಂದ ಎಡಿಜಿಪಿ ಮನೀಶ್ ಕರ್ಬೀಕರ್ ಅವರು ಒಂದು ಸೂಚನೆಯನ್ನು ನೀಡಿದ್ದಾರೆ. ಅವರೇನು ಬರಹವನ್ನು ಕೊಟ್ಟಿದ್ರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟ ನಂತರ ಈ ಒಂದು ಎಫ್ಐಆರ್ ಪ್ರಕ್ರಿಯೆ ಈಗಾಗಲೇ ಆರಂಭ ನ್ಯಾಯಾಲಯ ಸೂಚಿಸಿರುವಂತಹ ಎಲ್ಲ ಒಂದು ನಿಯಮಗಳೇನಿದೆ, ಸೆಕ್ಷನ್ಗಳೇನಿದೆ, ಅದೇ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಸಾಕಷ್ಟು ಗೊಂದಲಗಳು ಅನುಮಾನಗಳು ಸಹ ಇದ್ವು, ಎಲ್ಲವೂ ಸಹ ಪರಿಹಾರ ಆಗಿದೆ. ಯಾಕಂದರೆ ಆ ಒಂದು ಪ್ರಕರಣವನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ CRPC ಸೆಕ್ಷನ್ ಅಡಿಯಲ್ಲಿ, ಯಾಕಂದರೆ BNS ಈಗ ಹೊಸದಾಗಿ ಬಂದಿದ್ರು ಸಹ CRPC ಸೆಕ್ಷನ್ ಅಡಿಯಲ್ಲಿ IPC ಸೆಕ್ಷನ್ ಅಡಿಗಳಲ್ಲಿ ಪ್ರಕರಣವನ್ನು ದಾಖಲಿಸಬೇಕು. ಮತ್ತು ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಆ ಒಂದು ಪ್ರಕರಣವನ್ನು ದಾಖಲಿಸಬೇಕು ಇದ್ರ ಬಗ್ಗೆ ಕೋರ್ಟ್ ಸೂಚನೆ ಸಹ ನೀಡಿತ್ತು. ಒಟ್ಟು 4 ಕಾಯ್ದೆಗಳ ಅಡಿಯಲ್ಲಿ ಅದು ಸೂಚನೆ ನೀಡಿತ್ತು. ಒಂದು ಕಡೆ CRPC ಮತ್ತು IPC, ಮತ್ತೊಂದು ಕಡೆ ಭ್ರಷ್ಟಾಚಾರ ತಡೆ ಕಾಯ್ದೆ ಏನಿದೆ ಅದರ ಸಹ ಪ್ರಕರಣವನ್ನು ದಾಖಲಿಸಬೇಕು. ಇದರ ಜೊತೆಗೆ ಲ್ಯಾಂಡ್ ಗ್ರಾಬಿಂಗ್ ಅಂತ ಏನೋ ಒಂದು ಕಾಯ್ದೆ ಇದೆ, ಅದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಬೇಕು. ಬೇನಾಮಿ ಆಸ್ತಿಗಳ ವಹಿವಾಟು ಕಾಯ್ದೆ ಇದೆ, ಅದರ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು. ಇದೇ ರೀತಿಯಾಗಿ ಪ್ರಕರಣ ದಾಖಲಿಸಲಿಕ್ಕೆ ಎಫ್ಐಆರ್ ಅನ್ನ ಈಗಾಗಲೇ ಟೈಪ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಮಹತ್ವದ ವಿಚಾರ ಅಂತ ಹೇಳಿದ್ರೆ, ದೂರುದಾರ ಏನು ಅರ್ಜಿಯನ್ನ ನೀಡಿದ್ದ ನ್ಯಾಯಾಲಯ ಸಹ ಅದೇ ಆದೇಶದ ಪ್ರತಿಯಲ್ಲೂ ಸಹ ಅದನ್ನು ನಮೂದು ಮಾಡಿತ್ತು. ಅಂದರೆ A1, A2, A3 A4 ಯಾರಾಗಬೇಕು ಅಂತೇಳಿ ಅದೇ ಒಂದು ಕ್ರಮವಾಗಿ, ಅಂದರೆ ದೂರುದಾರ ನೀಡಿದಂಥ ಸಂದರ್ಭದಲ್ಲಿ A1 CM ಸಿದ್ದರಾಮಯ್ಯ, A2 ಆಗಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, A3 ಆಗಿ ಸಿದ್ದರಾಮಯ್ಯ ಅವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ, ಅದೇ ರೀತಿಯಾಗಿ A4 ಆಗಿ ಆ ಒಂದು ಜಮೀನನ್ನು ಮಾರಾಟ ಮಾಡಿದಂಥ ದೇವರಾಜ್. ಈ 4 ಜನರ ವಿರುದ್ಧ ಮೊದಲ ಹಂತದಲ್ಲಿ ಎಫ್ಐಆರ್ ದಾಖಲಾಗ್ತದೆ. ಮತ್ತು ಅಲ್ಲಿ A5 ಅಂತ ಇರುವಂತಹ ಸ್ಥಳದಲ್ಲಿ ಇತರರು ಅಂತಿದೆ. ಇತರರು ಅಂತ ಹೇಳಿದ್ರೆ ಸಾಕಷ್ಟು ಜನರು ಆ ಒಂದು ಅಡಿಯಲ್ಲಿ
ಬರ್ತದೆ, ಅದು ತನಿಖಾ ಹಂತದಲ್ಲಿ ಬರ್ತದೆ. ಸೊ ಹೀಗಾಗಿ ಅದೇ ಒಂದು ಫಾರ್ಮ್ಯಾಟ್ನಲ್ಲಿ ಈ ಒಂದು FIR ಅನ್ನ ಟೈಪ್ ಮಾಡಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾಗಿ ಆ ಒಂದು FIR ದಾಖಲಾಗ್ತದೆ, FIR ಪ್ರತಿ ಲಭ್ಯವಾಗ್ತದೆ. FIR ಪ್ರತಿ ಲಭ್ಯವಾದ ನಂತರ ಅದರಲ್ಲಿ ಯಾವ ಯಾವ ಅಂಶಗಳನ್ನು FIR ನಲ್ಲಿ ನಮೂದಿಸಿದ್ದಾರೆ ಇವೆಲ್ಲವೂ ಸಹ ಬಹಿರಂಗವಾಗ್ತದೆ. ಆದರೆ ಏನು ಕಳೆದ 2 ದಿನಗಳಿಂದಲೂ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಸಹ ಈ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಎಲ್ಲೋ ಒಂದು ಕಡೆ ವಿಳಂಬ ನೀತಿಯನ್ನ ಬೇಕು ಅಂತಾನೆ ಅನುಸರಿಸ್ತಾ ಇದ್ದಾರೆ ಅಂತೇಳಿ ನಿನ್ನೆ ಪೂರ್ತಿ ದಿನ ಸ್ನೇಹಮಯಿ ಕೃಷ್ಣ ಒಂದು ಲೋಕಾಯುಕ್ತ ಕಚೇರಿ ಕಾದ್ರೂ ಸಹ SP ಲಭ್ಯವಾಗಿರಲಿಲ್ಲ. SP ಅವರು ಆ ಒಂದು ಪ್ರತಿಯನ್ನು ತೆಗೆದುಕೊಳ್ಳಿಕ್ಕೆ ಬೆಂಗಳೂರಿಗೆ ಹೋಗಿದ್ರು. ಆದರೆ ಸ್ನೇಹಮಯಿ ಕೃಷ್ಣ ಅದನ್ನ ಒಪ್ಪೋದಕ್ಕೆ ಸಿದ್ಧರಿರಲಿಲ್ಲ. ನನಗೆ SP ಲಭ್ಯವಾಗ್ತಾ ಇಲ್ಲ, ಹೀಗಾಗಿ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಕಡೆಯವರನ್ನು ಅಪಹರಣ ಮಾಡಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರ ಭಯದಿಂದಾಗಿ SP ನಾಪತ್ತೆ ಆಗಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಅವರು ಕೇವಲ ಆರೋಪವನ್ನು ಮಾಡಲಿಲ್ಲ, ಪೊಲೀಸ್ ಠಾಣೆಗೆ ಹೋಗಿ ಈ ಬಗ್ಗೆ ಅಧಿಕೃತವಂತ ದೂರು ನೀಡುವಂತಹ ಕೆಲಸವನ್ನು ಮಾಡಿದ್ರು. ಯಾವಾಗ ಪೊಲೀಸ್ ಠಾಣೆಯಲ್ಲಿ ತೆಗೆದುಕೊಂಡಿರಲಿಲ್ಲ, ನೇರವಾಗಿ ನಗರ ಪೊಲೀಸ್ ಕಮಿಷನರ್ಗೆ ಆ ದೂರನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಇದೀಗ FIR ದಾಖಲಾಗುವಂತ ಹಂತಕ್ಕೆ ತಲುಪಿದೆ. ಅವಿನಾಶ್, ಧನ್ಯವಾದ ರಾಮ್.